ನೀವು ಮಂಡ್ಯದಲ್ಲೆಲ್ಲ ಬನೀನಿಗೆ ಫೇಮಸ್ಸಾ? ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲೇ ಹೋಗಿ ಹಳ್ಳಿ ಜನಗಳು ಯಾವತ್ತು ಮಂಡ್ಯದಲ್ಲಿ ಬನೀನ್ ಹಾಕೊಂಡೇ ಇರೋದು. ಬನೀನು ಪಟಾಪಟಿ ಚಡ್ಡಿ. ಸಿಟಿಗೆ ಹೋದ್ರು ಬನೀನಲ್ಲೇ ತಿರ್ಗಾಡ್ತಾ ಇರ್ತಾರೆ ನೋಡಿ. ಹಾ 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 ಚಡ್ಡಿ ಮತ್ತು ಬನೀನಲ್ಲೇ ತಿರ್ಗಾಡ್ತಾ ಇರ್ತಾರೆ. ಹಾ ಇವನು ಅಲ್ಲಿ ಒಳಗಡೆ ಜನ ಅಂತ ಏನು ಸೋಕಿ ಮಾಡಕ್ ಹೋಗಿಲ್ಲ ಅವನು. ಹಾ 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 ಸೋಕಿ ಮಾಡೋರು ಬಟ್ಟೆ ಹಾಕ ನಾವು ಯಾವಾಗ್ಲೂ ಹಿಂಗೆ ಬನೀನಲ್ಲೇ ಇರ್ತೀವಿ. ಬನೀನಲ್ಲೇ ಇರ್ತೀರಿ. ಅಲ್ಲ ಈಗ ಧ್ರುವಂತ ತರ ಮಾತಾಡಿದಾನಲ್ಲ, ಏನ್ ಹೇಳ್ತೀರಿ ಅವನ್ಗೆ? ಅವ್ನಿಗೆ ಟಿವಿಲಿ ತೋರ್ಸ್ಕೋಬೇಕಾಗಿತ್ತು, ಅದಕ್ಕೋಸ್ಕರ ಮಾತಾಡ್ತಿದ್ದಾನೆ. ಮತ್ತೆ ಆ ಹುಡುಗಿ ರಿಸರ್ವ್ ಕೂಡ ಗೇಮ್ ಮಾಡಿ ಅವನಿಗೆ ಸ್ವಂತ ಇದರಿಂದ ತೋರ್ಸ್ಕೊಳಕ್ ಆಗ್ತಾ ಇಲ್ಲ. ಇನ್ನೊಬ್ರನ್ನ ಈ ಆಳ್ಸಿ ತೋರ್ಸ್ಕೊಳಕೋಸ್ಕರ ಮಾತಾಡ್ತಾ ಇದ್ದಾನೆ. ಕುತಂತ್ರ ಎಲ್ಲ ಸುದೀಪ್ ಅವ್ರು ಹೇಳಿದ್ರಲ್ಲ, ಸುದೀಪ್ ಅವರು ಕುತಂತ್ರ ಮಾಡೇ ಕಳಪೆ ಕೊಟ್ಟದ್ದು ಅಂತ. ಕಳಪೆ ಕೊಟ್ಟದ್ದು ಕೊಟ್ಟವ್ರು ಒಪ್ಕೊಂಡ್ರಲ್ವಾ. ಈ ಹೊರಗಡೆ ಹೆಂಗಿದ್ದ ಹಂಗೆ ಇದ್ದಾನೆ ಬಿಗ್ ಬಾಸ್ ಅಲ್ಲಿ. ಇನ್ನು ಕೆಲವರು ಅವನ ವಿರುದ್ಧ ಹೇಳ್ಕೊಂಡು ಮಾತಾಡ್ತಾ ಇದಾರೆ. ಎಷ್ಟು 3 ವೀಕ್ ಹೆಂಗಿದ್ರು ಈಗ ಹಂಗಿಲ್ಲ ಅವ್ರು. ಅಬ್ಸರ್ವ್ ಮಾಡಿ. ಈಗ ಇವನ್ ಯಾವಾಗ ಸ್ಟ್ರಾಂಗ್ ಇದ್ದಾನೆ ಅಂತ ಹೊರಗಡೆ ಹೋದಾಗೆಲ್ಲ ಹೇಳಿದ್ರು, ಹೊರಗಡೆ ಗೊತ್ತಾಯ್ತು. ಅದಾದ್ಮೇಲೆ ಅವ್ರು ಊಟ ಹೊಡಿತಾ ಇದಾರೆ. ಇಲ್ಲಿ ಮೊದಲನೇ ವೀಕ್ ಹೆಂಗಿದ್ದ ಈಗಲೂ ಅದೇ ಹಂಗೆ ಇದ್ದಾನೆ, ಅದೇ ತರ ಇದ್ದಾನೆ. ಅವನ್ನ ಇದ್ ಮಾಡ್ಬೇಕು ಅಂತ ಹೇಳಿ ಇವರು ಎಲ್ಲ ಅವ್ನ್ ತಿರುಗ್ಬಾಣ ಬಿಡ್ತಾ ಇದಾರೆ ಅಷ್ಟೇ. ತಿರುಗ್ಬೇಡ ಅಂದ್ರೆ ಅಣ್ಣ, ಈಗ ಗಿಲ್ಲಿದು ತುಂಬಾ ಅವಮಾನ ಮಾಡ್ತಿದ್ದಾರೆ. ಅಂದ್ರೆ ಮಾನಸಿಕವಾಗಿ ಕುಗ್ಗೋಗೋ ರೀತಿ ಎಲ್ಲ ಟಾರ್ಗೆಟ್ ಮಾಡೋದು. ಅದರಲ್ಲಿ ಅತಿ ಮುಖ್ಯವಾಗಿದ್ರೆ ಬಡತನ ಅಂತ ನೀನ್ ಪ್ಲೇ ಕಾರ್ಡ್ ಮಾಡ್ಕೊಂಡು ಬನೀನ್ ಹಾಕೊಂಡು ಆಟ ಆಡ್ತೀಯ ಅಂತ ನೀವು ಬನೀನಿ ಹಾಕೊಬಿಟ್ಟಿದ್ದೀರಿ. ನೀವು ಮಂಡ್ಯದಲ್ಲೆಲ್ಲ ಬನೀನಿಗೆ ಫೇಮಸ್ಸಾ? ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲೇ ಹೋಗಿ ಹಳ್ಳಿ ಜನಗಳು ಯಾವತ್ತು ಮಂಡ್ಯದಲ್ಲಿ ಬನೀನ್ ಹಾಕೊಂಡೇ ಇರೋದು. ಬನೀನು ಪಟಾಪಟಿ ಚಡ್ಡಿ. ಸಿಟಿಗೆ ಹೋದ್ರು ಬನೀನಲ್ಲೇ ತಿರ್ಗಾಡ್ತಾ ಇರ್ತಾರೆ ನೋಡಿ. ಚಡ್ಡಿ ಮತ್ತು ಬನೀನಲ್ಲೇ ತಿರ್ಗಾಡ್ತಾ ಇರ್ತಾರೆ. ಇವನು ಅಲ್ಲಿ ಒಳಗಡೆ ಜನ ಅಂತ ಏನು ಸೋಕಿ ಮಾಡಕ್ ಹೋಗಿಲ್ಲ ಅವನು. ಸೋಕಿ ಮಾಡೋರು ಬಟ್ಟೆ ಹಾಕ ನಾವು ಯಾವಾಗ್ಲೂ ಹಿಂಗೆ ಬನೀನಲ್ಲೇ ಇರ್ತೀವಿ. ಬನೀನಲ್ಲೇ ಇರ್ತೀರಿ. ಅಲ್ಲ ಈಗ ಧ್ರುವಂತ ತರ ಮಾತಾಡಿದಾನಲ್ಲ, ಏನ್ ಹೇಳ್ತೀರಿ ಅವನ್ಗೆ? ಅವ್ನಿಗೆ ಟಿವಿಲಿ ತೋರ್ಸ್ಕೋಬೇಕಾಗಿತ್ತು, ಅದಕ್ಕೋಸ್ಕರ ಮಾತಾಡ್ತಿದ್ದಾನೆ. ಮತ್ತೆ ಆ ಹುಡುಗಿ ರಿಸರ್ವ್ ಕೂಡ ಗೇಮ್ ಮಾಡಿ ಅವನಿಗೆ ಸ್ವಂತ ಇದರಿಂದ ತೋರ್ಸ್ಕೊಳಕ್ ಆಗ್ತಾ ಇಲ್ಲ. ಇನ್ನೊಬ್ರನ್ನ ಈ ಆಳ್ಸಿ ತೋರ್ಸ್ಕೊಳಕೋಸ್ಕರ ಮಾತಾಡ್ತಾ ಇದ್ದಾನೆ. ಅವ್ನ್ ಸ್ವಂತ ಇದರಿಂದ ಅವನು ಆಟ ಆಡ್ತಾ ಇಲ್ಲ. ಅಂದ್ರೆ ಗಿಲ್ಲಿಗೆ ಬನೀನ್ ವಿಚಾರದಲ್ಲಿ ಅವಮಾನ ಮಾಡರಲ್ಲ, ಅದು ತುಂಬಾ ಅವಮಾನ ಮಾಡಿದ್ರೆ ತಪ್ಪೇ ಅದು. ತಪ್ಪೆ. ಅಂದ್ರೆ ಮಂಡ್ಯದ ಕಡೆ ಈ ಸಂಪ್ರದಾಯ ಗೊತ್ತಿಲ್ಲ. ಇವನು ಅವಮಾನ ಮಾಡ್ತಾನೆ ಅಂತ ಹೇಳಿ ಇವತ್ತು ಹೊಸದಾಗೇನ್ ಬನೀನ್ ಆಗ್ತಾ ಇಲ್ವಲ್ಲ ಅವನು. ಬಂದು ಫಸ್ಟ್ ದಿನದಿಂದ ಬನೀನಲ್ಲೇ ಅಲ್ವಾ ಇರೋದು ಅವನು. ಹೌದೌದು. ಈಗ ನಿನ್ನೆ ಮೊನ್ನೆಯಿಂದ ಏನಾರ ಬನೀನಲ್ಲಿ ಇದ್ದಾನ? ಖಂಡಿತ ಖಂಡಿತ. ಬಡವರ ತರ ಅಂದ್ರೆ ಬಡವರ ತರ ನೀನ್ ಬರೀ ಬನೀನ್ ಹಾಕೊಂಡು ತೋರ್ಸ್ಕ. ನಿನ್ನ ಹತ್ರ 100 ಕುರಿಗಳು ಹಂಗೆ ಹಂಗೆ ಅಂತ ಹೇಳ್ತಾನೆ ಧ್ರುವಂತ. ಅವ್ನ್ ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನ, 100 ಕುರಿ ಸಾಕ್ತೀನಿ ಅಂತ ಹೇಳಿದ, ಇದಾವೆ ಅಂತ ಹೇಳಿಲ್ವಲ್ಲ ಅವನು. ಈಗ ನಿಮ್ಮ ಮೀಡಿಯಾದಲ್ಲಿ ಹೋಗಿ ಎಲ್ಲ ಚೆಕ್ ಮನೆ ಹತ್ರ ವಿಡಿಯೋ ಮಾಡ್ತಿದ್ರೆ ಎಲ್ಲ ಮಾಡ್ತಿದ್ರಲ್ವಾ? ಅವನ ಹತ್ರ 100 ಕುರಿಗಳು ಇಲ್ಲ ಇಲ್ಲ, 20 ಕುರಿ ಅಷ್ಟೇ ಇರೋದು. 20 ಸುಳ್ಳು ಹೇಳಿ ಅವ್ನ್ ಕೆಳಕ್ ತುಳಿಬೇಕು ಅಂತ ಮಾಡ್ತಾ ಇದ್ದೀರ ಹೊರತು ಅವನು ನೀವ್ ಏನೇ ಸುಳ್ಳು ಹೇಳಿದ್ರು ಅವ್ನ್ ಕೆಳಕಂತ ಹೋಗಲ್ಲ. ಈಗ ಓಕೆ, ಅದ್ ಸರಿ, ಎಲ್ರು ಆಟ ಆಡ್ತಾರೆ, ಗಿಲ್ಲಿ ತಮಾಷೆ ಮಾಡ್ಕೊಂಡು ಕಾವು ಕಾವು ಅಂತ ಲವ್ ಮಾಡ್ಕೊ ಹೋಯ್ತಾರೆ. ನೀವ್ ನೋಡ್ರ ನಮ್ ಗಿಲ್ಲಿ ಗೆಲ್ಬೇಕು ಅಂತೀರಾ? ಏನ್ ಸರಿ? ಅವ್ನು ಇರೋದು ಹೆಂಗೆ ಅಲ್ವಾ? ಇರೋದಂದ್ರೆ ಊರಲ್ಲೆಲ್ಲ ಲವ್ ಮಾಡ್ಕೊ ಇದ್ನಣ್ಣ. ಈಗ ನೀವು ಬೇರೆ ಬೇರೆ ಶೋಗಳು ನೋಡಿದಿರ, ಅವ್ನು ಯಾವತ್ತು ಹುಡುಗಿರ್ ಪರವಾಗಿ ಮಾತಾಡ್ಕೊಂಡೆ, ಹುಡುಗಿರ್ನ ರೇಗಿಸ್ಕೊಂಡೆ, ಅದೇ ತರ ಇದ್ದದ್ದು. ಅಂದ್ರೆ ಜೂನಿಯರ್ ರವಿಚಂದ್ರನ್ ಗಿಲ್ಲಿ ಈಗ. ಹೌದು. ಜನಗಳಿಗೆ ಏನ್ ಸಂದೇಶ ಕೊಡ್ತಾನೆ? ಜನಗಳಿಗೆ ಏನ್ ಸಂದೇಶ ಕೊಟ್ಟಂಗಾಗತ್ತೆ? ಅಲ್ಲ, ನಾವು ಹೊರಗಡೆ ಅದು ರಿಯಾಲಿಟಿ ಶೋ ಅಂತ ಎಲ್ರಿಗೂ ಗೊತ್ತು. ರಿಯಾಲಿಟಿ ಶೋ ರಿಯಲ್ ಆಗಿರೋದೇ. ಹೌದು. ಬೇರೆ ಹೊರಗಡೆ ಹೆಂಗಿದ್ದ ಅವನು? ನಾವು ಸುಮ್ಮನೆ ಬೇರೆ ಶೋಗಳಲ್ಲಿ ನೋಡಿದಿರಲ್ವಾ? ನಾವು ಅಲ್ಲ ಕಣ್ಣ, ಹುಡುಗಿರ್ ಸವಸಕ್ಕೆ ಹೋಗ್ತಿದ್ದ. ನೀನು ಗಿಲ್ಲಿ ಪರ ಅಂತ ನೀವು ಒಬ್ಬರು ವಾದ ಮಾಡ್ತೀರಿ. ಆಮೇಲೆ ಇನ್ನೊಂದು ಹುಡುಗಿ ಜೊತೆಗೆ ಹೋದ, ಬಂದಾಗ ಯಾವ ಅಲ್ಲಿ ಎಲ್ಲಾ ತವ ಹೆಂಗಿದ್ದ, ಇಲ್ಲೂ ಹಂಗೆ ಇದಾರೆ ಅಷ್ಟೇ. ಅದ್ ಸರಿ ಕಣ. ಮೊದ್ಲೆಲ್ಲ ಗಗನ ಗಗನ ಅಂತ ಲವ್ ಮಾಡ್ತಿದ್ದ, ಇಲ್ಲಿ ಬಂದಿಡ್ಕೆ ಕಾವ್ಯ ಕಾವ್ಯ ಅಂತ ಲವ್ ಮಾಡ್ತಾ ಇದ್ದ. ಆಮೇಲೆ ರಿಸಾ ಅಂತ ಫೋನ್ ಮಾಡ್ತಿದ್ದ. ಪಕ್ಕಾ ಲವ್ ಮಾಡ್ತಿದ್ದೀನಿ ಅಂತ ಹೇಳಿದಾನ. ಸೋಗೋಸ್ಕರ ಏನ್ ಮಾಡ್ಬೇಕು ಮಾಡ್ತಾ ಇದ್ದಾನ ಅಷ್ಟೇ. ನೀನ್ ನೋಡಿದ್ರೆ ಒಂಥರ ಗಿಲ್ಲಿ ಅಣ್ಣನ್ ತರನೇ ಮಾತಾಡೋದು ಬಿಡ, ಮಕ್ಕೊಡ್ದಂಗೆ ಕರೆಕ್ಟ್ ಆಗಿ. ಯಾಕಂದ್ರೆ ನೀವು ಬನ್ನಿನೇ ಹಾಕೊಂಡಿದೀರಾ, ಕರೆಕ್ಟ್ ಆಗಿ ಹೇಳ್ಬಿಟ್ರೆ ನಿಜವಲ್ಲೂ. ಅಣ್ಣ, ಈಗ ಗಿಲ್ಲಿಗೆ ಹೊಡೆದ್ರು ಹುಡುಗಿ. ಈಗ ನೀವು ಅವ್ರು ತುಂಬಾ ಇಷ್ಟ ಪಡ್ತಾ ಇದ್ರಿ ರಿಸಾ ಅಂತ ಹೇಳಿ. ರಿಸಿನೇ ಲವ್ ಮಾಡ್ತಿದ್ರು ಅವ್ರು. ಲವ್ ಮಾಡ್ತಿದ್ದಂತ ಹುಡುಗಿನೇ ಗಿಲ್ಲಿ ಹೊಡೆದ್ರಲ್ಲ, ಅವಾಗ ಎಷ್ಟು ನಿಮ್ಗೆ ಏನ್ ಅನ್ನಿಸ್ತು? ಮಾಡ್ತಿರ್ಲ ಕಣ ಹೇಳಿ. ಲವ್ ಎಲ್ಲೋದ್ರು ಅದು ಮಾತ್ರ ನೀವು ರವಿಚಂದ್ರನ್ ಮಾಡ್ಬಿಟ್ಟಿದ್ದೀರಿ ಗಿಲ್ಲಿನ. ಹಿಂಗ್ ಹೊಡೆದಕ್ಕೆ ನಿಮ್ಗೆ ಬೇಜಾರಾಯ್ತು ಆ ಟೈಮಲ್ಲಿ? ಯಾವತ್ತು ಸ್ವಾಭಿಮಾನ ಬಿಟ್ಕೊಡಲ್ಲ. ಅದು 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 ಸಂಸಿದಾನೆ ಅಷ್ಟೇ. ಮತ್ತೆ ಗಿಲ್ಲಿಗೆ ಏನಾರು ಆ ಟೈಮ್ ಒಂದ್ ಅವಕಾಶ ಇತ್ತು ಅವಳನ್ನ ಹೊರಗಡೆ ಕಳ್ಸೋದಿಕ್ಕೆ, ಬೇಡ ಒಳಗಡೆ ಇರ್ಲಿ ಅಂತ ಹೇಳ್ಬಿಟ್ನಲ್ಲ. ಅವಳು ಸಹ ಕಾಂಪಿಟೇಟರ್ ಆಗಿರೋದಕ್ಕೋಸ್ಕರ ಇರ್ಲಿ ಅಂತ ಹೇಳುತ್ತೆ. ಅದೇ ಮಂಡ್ಯ ಗುಣ ಅಂತೀರಿ. ಅವನ ಒಬ್ಬನಿಂದ ಹೊರಗಡೆ ಕಳಿಸ್ತೀನಿ ಅನ್ನೋದಾದ್ರೆ ಅವನು ಬ್ಯಾಡ್ ನಂಬರ್ ಅದು. ಏನೋ ಒಂದೇಟ್ ಹೊಡೆದಕ್ಕೆ, ತಮಾಷೆ ಹೊಡೆದಕ್ಕೂ, ಇನ್ನೊಂದಕ್ಕೆ ಹೊಡೆದಕ್ಕೋಸ್ಕರ ಹೊರಗಡೆ ಕಳ್ಸಿದ್ರು ಅಂತ ಬ್ಯಾಡ್ ನಂಬರ್ ಅವ್ರು. ಅವ್ನ ಆಟ ಮುಂದುವರಿಲಿ ಅಂತ ಅವ್ನು ಆಡಿಸ್ತಾನೆ. ನೀವು ಅಷ್ಟೊಂದ್ ಚೆನ್ನಾಗ್ ಆಡ್ತಾನೆ, ಗಿಲ್ಲಿ ಗೆಲ್ಬೇಕು ಏನೇನ್ ಅಂತೀರಿ, ಅವನ್ನೇ ಕಳಪೆ ಮಾಡಿ ಕೂರ್ಸಿರ್ ಜೈಲ್ಗೆ ಹಾಕಿರಲ್ಲ. ಎಲ್ಲ ಕುತಂತ್ರ ಎಲ್ಲ ಸುದೀಪ್ ಅವ್ರು ಹೇಳಿದ್ರಲ್ಲ. ಸುದೀಪ್ ಅವರು ಕುತಂತ್ರ ಮಾಡೇ ಕಳಪೆ ಕೊಟ್ಟದ್ದು ಅಂತ. ಕಳಪೆ ಕೊಟ್ಟವ್ರು ಒಪ್ಕೊಂಡ್ರಲ್ವಾ? ಇಡೀ ಕರ್ನಾಟಕ ಗಿಲ್ಲಿನ ನಂಬರ್ ಒನ್ ಅಂತಿದ್ರೆ, ಇದಕ್ಕಿದಂಗ್ ಕಳಪೆ ಅಂದ್ಬಿಟ್ಟು ಜೈಲ್ಗೆ ಹಾಕ್ಬಿಟ್ರಲ್ಲ, ಅವಾಗ ಏನ್ ಅನ್ಸಿತ್ ನಿಮ್ಗೆ? ಇಡೀ ಕರ್ನಾಟಕದಲ್ಲಿ ನಂಬರ್ 1 ಆಗಿರೋರು ಯಾರು? ಕಳಪೆ ಕೊಟ್ಟಿರೋ ಅವ್ರೊಂದು
ಎಂಟು ಸೀಟ್ ಅಷ್ಟೇ ಕಳ್ಕೊಟ್ಟಿರೋದು. ಹಾ 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 ಕರ್ನಾಟಕದಲ್ಲಿ ಎಷ್ಟು ಜನ ವೋಟ್ ಮಾಡಿ ಅವನ ಉತ್ತಮ ಅಂತ ಕೊಡ್ತಾವ್ರೆ. ಮತ್ತೆ ಅಷ್ಟು ವೋಟ್ ಮಾಡಿದ್ರೆ ಮಾಳುನ ಲೀಡರ್ ಮಾಡಿದ್ರೆ ಗಿಲ್ಲಿ ಮಾಡ್ಬೋದಾಗಿತ್ತಲ್ಲ. ಅದು ಒಂದ್ ವಾರಕ್ಕೆ ಒಂದೊಂದರ ವೈಯಕ್ತಿಕ ಹೋಗ್ತಾ ಇರ್ತಲ್ಲ ಸರ್. ಹೋಗ್ತಾ ಇರುತ್ತೆ. ಹಾ ಹಾ ಹ್ಮ್ ಸರ್ ಈಗ ಅಶ್ವಿನಿ ಗೌಡ ಇದಾರಲ್ಲ, ಹೌದು. ಅಶ್ವಿನಿ ಗೌಡ ಅವರು ಗಿಲ್ಲಿಗೆ ಓವರ್ ಆಗಿ ಟಾರ್ಚರ್ ಕೊಡ್ತಾ ಇದಾರೆ ಅಂತ ಹೇಳ್ತಾರೆ ಜನಗಳು. ಹೌದು. ಆದ್ರೆ ಪ್ರತಿ ಬಾರಿನೂ ಅಶ್ವಿನಿ ಗೌಡನ್ನೇ ಗೆಲ್ಲಿಸ್ತಾರಲ್ಲ ಅದೇ ಜನಗಳು, ಯಾಕೆ? ಯಾಕೆ ಬಿಗ್ ಬಾಸ್ ನಡಿಬೇಕಲ್ಲ. ಹಾ. ಅವ್ರಿಬ್ರು ಇಲ್ಲ ಅಂದ್ರೆ ಬಿಗ್ ಬಾಸ್ ಎಪಿಸೋಡ್ ಅಲ್ಲಿ ಡೈಲಿ ಎಪಿಸೋಡ್ ಅಲ್ಲಿ ಅವ್ರಿಬ್ರು ಪರ್ಸೆಂಟೇಜ್ ಎಷ್ಟಿರುತ್ತೆ? ಹ್ಮ್ 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 ಅಣ್ಣ ಏನಣ್ಣ ನೀನು ಹೋಟ್ಲಲ್ಲಿ ಇದ್ಕೊಂಡು ಈ ತರ ಅಲನೇಜ್ ಮಾಡ್ಬಿಟ್ಟಿದ್ಯಾ ನೀನು. ಈಗ ಅಕಸ್ಮಾತ್ ಏನಾದ್ರು ಹಾ. ಗಿಲ್ಲಿ ಬಿಟ್ಟು ಬೇರೆಯವ್ರನ್ನ ಏನಾದ್ರು ಗೆಲ್ಲಿಸ್ಬಿಟ್ರೆ ನೀವೇನ್ ಮಾಡ್ತೀರಾ? ಅದು ಹೇಳಕ್ಕಾಗಲ್ಲ ಸರ್. ಕೊನೆವರೆಗೂ ಮೋಸ ಮಾಡ್ಬಿಟ್ರೆ ಅದು ಮೋಸ ಮಾಡೋದ್ರೆ ಈಗ ನಾವು ನೀವು ಗೆಲ್ಸಕ್ಕಾಗತ್ತಾ? ಹಾ ಹಾ ಹಾ? ನಾವೇನು ನೋಡ್ಬೇಕು, ವೋಟ್ ಮಾಡ್ತೀವಿ, ಹಾ. ಮಾಡ್ಬೇಕು. ಯಾರನ್ನಾದ್ರೂ ಗೆಲ್ಲಿಸ್ಕೊಳ್ರಿ ಅಂತ. ಹಂಗಾಗಲ್ಲ. ಕೊನೆಗೂ ಗೆದ್ದೇ ಗೆಲ್ತಾನೆ. ಅಕಸ್ಮಾತ್ ಗೆಲ್ಲಿಸ್ಲಿಲ್ಲ ಅಂದ್ರೆ ಅದು ಫೈನಲ್ ನೋಡ್ಬೇಕು. ಈಗ ಈಗ ನಾವ್ ಹೋಗಿ ಅಲ್ಲಿ ಸುದೀಪ್ ಅವ್ರನ್ನ ಕೇಳಕ್ಕಾಗತ್ತಾ ಯಾಕೆ ಗೆಲ್ಲಿಸಿಲ್ಲ ಅಂತ? ಅಲ್ಲ, ನೀವ್ ಹೋಗ್ ಕೇಳಕ್ಕಾಗತ್ತಾ? ನಾವು ಕರ್ನಾಟಕ ಜನ ಏನ್ ಹೇಳ್ತಾರೆ ಓಟ್ ಹಾಕ್ತಾರೆ, ಹಂಗೆ ಬಿಗ್ ಬಾಸ್ ನಡೆದು ಬಿಗ್ ಬಾಸ್ ಹೇಳ್ದಂಗೆ ಹಾ. ನಡೀದಿಲ್ಲ. ಈಗ ನಿಮ್ ಗಿಲ್ಲಿ ಹ್ಮ್. ಇದ್ದ ಒಳ್ಳೆ ಆಟಗಾರ ಇಡೀ ಕರ್ನಾಟಕ ಒಪ್ಕತಾ ಇದೆ. ಹೌದು. ಅವ್ರ ಬಟ್ಟೆ ಈಸ್ಕೊಳ್ಳೋದು, ಒಗೆವಂಗಿಲ್ಲ ಬಿಸಾಕ್ಬಿಡುದು, ಅವ್ರ ತಿಂಡಿ ಎಲ್ಲ ಕದ್ಬಿಡುದು, ಹಣ್ಣೆಲ್ಲ ಕದ್ಬಿಡುದು. ಹೌದು. ಯಾಕೆ ಹಿಂಗ ಕದಿದೆಲ್ಲ ಹಿಂಗ್ ಮಾಡೋಣ? ತಿಂಡಿ ಪೋತಾನೆ ಹೆಂಗ ಅವನು ಅವ್ನು ಇರುದೇ ಹೆಂಗೆ ಅಲ್ವಾ ಸರ್? ಇರುದಿ ಹಂಗ್ಯ. ಇರುದೇ ಹೆಂಗೇನೆ. ಹಾ ಹೌದು. ಹೊರ್ಕೆ ಅಂತನಾ? ಹಾ ಅವ್ರ ಊರ್ಲಿ ಹೋಗಿ ಕೇಳಿ. ಹಾ 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 ಅವ್ರ ಊರ್ಲಿ ಹೋಗಿ ಕೇಳಿ. ಹಾ ಹಾ ಈಗ ನಾವು ಊರ್ಲಿ ಹೆಂಗಿದ್ದು ಹಂಗಿದ್ರೇನೆ ಅದು ರಿಯಾಲಿಟಿ. ಹಾ 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 ಹಂಗಿದ್ರೆ ಚಂದ. ಸಿಟಿ ಬಂದು ಅಂದ್ಬಿಟ್ಟು ಟಿಪ್ ಟಾಪ್ ಡ್ರೆಸ್ ಹಾಕೊಂಡು ತಿರ್ಗಾಡ್ಕ ಇರೋದಲ್ಲ. ಹಾ ಹಾ ಹ್ಮ್ ಹಾ. ಊರ್ಲಿ ಹೆಂಗಿರ್ತೀವಿ ಹಂಗಿರ್ಬೇಕು. ಹಾ ಅಂದ್ರೆ ಈ ಬಾರಿ ನಿಮ್ ಪ್ರಕಾರ ಯಾರು ಗೆಲ್ಬೇಕು? ಗಿಲ್ಲಿ. ಇಲ್ಲಿನೇ ಈಗ ನಿಮ್ ಪ್ರಕಾರ ಯಾರು ಇಷ್ಟ ಇಲ್ಲ ಅಂತ ಹೇಳಿ. ಗಿಲ್ಲಿ ಕಾವ್ಯ, ಇಲ್ಲಿನೇ ಗಿಲ್ಲಿ ರಕ್ಷಿತಾ, ಇಲ್ಲಿ ಗಿಲ್ಲಿ ಕಾಕ್ರೋಚ್ ಸುದಿ, ಇಲ್ಲಿ ಗಿಲ್ಲಿ ಅಶ್ವಿನಿ ಗೌಡ. ಸುದ್ದಿ ಹೇಳ್ತೀನಿ ಕೇಳಿ. ಹಾ, ಹೇಳಿ. ಇಲ್ಲಿ ಹೊರಗಡೆ ಪುರಾಣ ಬಿಡ್ತಿದ್ದ ಅವನು. ಹಾ ಏನಂತ? ಒಳಗಡೆ ಹೋಗಿ ಏನಾಗಿದ್ದಾನೆ? ಹಾ, ಹಾ. ಕಾಕ್ರೋಚ್ ಒಳಗೆ ಔಸ್ಕೊಂಡಿದ್ದ ಅಷ್ಟೇ. ಕಾಕ್ರೋಚ್ ಎದ್ರಕೋಬೇಕು, ಕಾಕ್ರೋಚ್ ಕಂಡ್ರೆ ಔಸ್ಕೊಂಡಲ್ಲ. ಯಾರು ಹುಡುಗಿರ್ ಎದ್ರಕೋಬೇಕು ಸರ್? ಹುಡುಗರು ಯಾಕೆ ಎದ್ರಕೋತಾರೆ ಕಾಕ್ರೋಚ್ಗೆ? ಅಲ್ಲ, ಸಖತ್ತಾಗಿ ಹೇಳ್ದೆ ಬಿಡು. ಕಾಕ್ರೋಚ್ ಅಂದ್ರೆ ಏನಂತಾರೆ ಹೇಳಿ ಕನ್ನಡದಲ್ಲಿ? ಜಿರಳೆ. ಜಿರಳೆ ಹೌದು. ಅಂದ್ರೆ ಯಾರು ಎದ್ರಕೋತಾರೆ ಅದಕ್ಕೆ? ಓ, ಅಂದ್ರೆ ಅಲ್ಲಿರೋ ಹುಡುಗಿರು ಅದೇ ಆಂಟಿರು ಅಂತ ಹೇಳ್ತಿದ್ನಲ್ಲ, ಅವ್ರ ಎದ್ರಕೋಬೇಕು ಅಷ್ಟೇ. ಓ ಕಾಕ್ರೋಚ್ಗೆ ಬರೀ ಹುಡುಗಿರು ಎದ್ರಲ್ಲ, ಬರೀ ಆಂಟಿ ಎದ್ರಕೋಬೇಕು ಅಷ್ಟೇ. ಆಂಟಿರು ಎದುರ್ತಾ ಇಲ್ವಲ್ಲ, ಆಂಟಿರಿಂದನೇ ಹೋಗ್ತಾ ಇತ್ತಲ್ಲ ಆ ಜಿರಳೆ. ಅವನು ಅವ್ರ ಸಹವಾಸ ಮಾಡ್ಕೊಂಡಿದ್ದಾನೆ. ಈಗ ಅವನ್ಗೂ ಈಗ ಕಾಕ್ರೋಚ್ ಗೊತ್ತಾಗ್ಬಿಟ್ಟದಲ್ಲ ಆಂಟಿ ಸವಾಸ ಬೇಡ ಅಂತ. ಕಾಕ್ರೋಚ್ ಸವಾಸ ಬೇಡ ಅಂತ ಕಾಕ್ರೋಚ್ ಹೇಳ್ತಿದ್ಯಲ್ಲ, ಆಂಟಿ ಸವಾಸ ಬೇಡ ಅಂತ. ಈಗ ಅದ್ ನೆನ್ನೆ ಎಪಿಸೋಡ್ ಇನ್ ನೋಡಿಲ್ಲ. ಹಾ ಆಯ್ತು. ಈಗ ಗಿಲ್ಲಿ ರಕ್ಷಿತಾ, ಗಿಲ್ಲಿ ಗಿಲ್ಲಿ ಸ್ಪಂದನ, ಗಿಲ್ಲಿ ಗಿಲ್ಲಿ ಅಶ್ವಿನಿ, ಗಿಲ್ಲಿ ಗಿಲ್ಲಿ ಅಶ್ವಿನಿ ಅವ್ರದ್ದು ಹೇಳ್ತೀನಿ ಕೇಳಿ. ಹೇಳಿ. ಅಶ್ವಿನಿ ಅವರು ಹೊರಗಡೆ ಹೆಂಗಿದ್ದಾರೆ? ಸಖತ್ತಾಗಿದ್ದಾರೆ, ಹಾ? ಸೂಪರ್ ಅಲ್ಲ, ಆಗಿದ್ದಾರೆ. ಅಲ್ಲ, ಹಾ? ಮನೆ ಇದಾವೆ, ಬಾಡಿಗೆ ಕೊಟ್ಟಿದ್ದಾರೆ. ಶ್ರೀಮಂತರು. ಹಾ. ಹಾ ಈ ಹೊರಗಡೆ ಅವರು ಕನ್ನಡ ಪರ ಹೋರಾಟಗಾರ, ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಅಂತ. ಆ ಗೌರವ ಅಲ್ಲಿ ಉಳಿಸ್ಕೊಳ್ತಾ ಇದಾರ ಅವರು. ಯಾಕೆ ಸಖತ್ತಾಗಿ ಇದಾರಲ್ಲ, ಅದಕ್ಕೋಸ್ಕರ ಅಂತ ಒಳಗಡೆ ಕಳ್ಸಿ- ನೋಡಕ್ ಸಖತ್ತಾಗಿರೋದಲ್ಲ, ಮತ್ತೆ ಅಲ್ಲಿ ಗೌರವ ಅಲ್ಲಿ ಉಳಿಸ್ಕೊತಾ ಇದಾರ ಅವರು. ಏನಾಗಿದೆ? ಆಟ ಆಡ್ತಿದ್ದಾರೆ. ಮತ್ತೆ ಗಿಲ್ಲಿ ಕೆಣಿಕೊಂಡು ಅವ್ರು ಮಾಡೋ ತಪ್ಪುಗಳು ಜನ ಕಾಣಿಸ್ತಾ ಇಲ್ವಾ? ಹಾ ಏನ್ ತಪ್ಪು ಮಾಡ್ತಿ ಏನ್ ತಪ್ಪು ಈಗ ಮಾಡ್ತಿದ್ದೀರಾ? ರಕ್ಷಿತಂಗೆ ಗೆಜ್ಜೆ ಅಲ್ಲಾಡ್ಸ್ಬಿಟ್ಟು ಅಷ್ಟೆಲ್ಲ ಅವಮಾನ ಮಾಡೋದ್ರಲ್ಲ, ಹಾ ಹಾ ಅದೇ ಹೊರಗಡೆ ಅವ್ರಿಗೆ ಹಂಗೇನಾದ್ರು ಮಾಡಿದ್ರ ಅವ್ರು ಸುಮ್ನೆ ಇರ್ತಿದ್ರ? ಇರ್ತಿರಲಿಲ್ಲ. ಇನ್ನೇನ್ ತಪ್ಪು ಮಾಡಿದ್ದಾರೆ? ಇನ್ನು ಏನ್ ಬೇರೆ ತಪ್ಪುಗಳೇನು ಮಾಡೇ ಇಲ್ವಾ? ಯಾರು? ಅಶ್ವಿನಿ ಅವರು. ಹಾ. ಈಗ ಕಲ್- ಕೋಪದಲ್ಲಿ ಬರೋ ಮಾತ್ಕುನುವೆ ಅವ್ರು ಊಟ ಹಾಕೊಂಡು ಹೇಳೋ ಮಾತುಗಳಿಗೂ ತಪ್ಪು ಅಂತ. ಗೊತ್ತಾಗಲ್ವಾ? ಹಾ Okay, ಹಾ ಅಂದ್ರೆ ನಿಮ್ ಪ್ರಕಾರ ಕನ್ನಡ ಪರ ಹೋರಾಟಗಾರ್ತಿಯಾಗಿ ಅವರಿಗೆ ಶೋಭೆ ತರ್ತಾ ಇಲ್ಲ ಅಂತ. ಹೌದು. ಹಾ 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 ಅವರು ಇಲ್ಲಿ ಹೋರಾಟ ಮಾಡೋದಕ್ಕೂ ಅಲ್ಲಿ ಒಳಗಿರೋದಕ್ಕೂ ಅದು ಅವ್ರಿಗೆ ಶೋಭೆ ಅಲ್ಲ. ಓಕೆ ಅಣ್ಣ ಆಯ್ತು. ಈಗ ಗಿಲ್ಲಿ ಇದು ಯಾರು? ಅಭಿ. ಸರ್, ನೀವು ಇನ್ನು 14 ಸೀಟ್ ಹೇಳಿದ್ರು ಗಿಲ್ಲಿನೇ. ಗಿಲ್ಲಿ ಧನುಷ್, ಗಿಲ್ಲಿನೇ. ಗಿಲ್ಲಿ ರಕ್ಷಿ, ಅದು ರಿಷಾ, ಇಲ್ಲಿ ಗಿಲ್ಲಿ ಮೌಂಟೇನ್ ರಘು, ಗಿಲ್ಲಿ ಗಿಲ್ಲಿ ಮಾಳು ನಿಪ್ನಾಳ್, ಗಿಲ್ಲಿ ಗಿಲ್ಲಿ ಸುದೀಪ್. ಸುದೀಪ್ ಅವರು. ನೋಡಿದ್ಯಾ? ಮಂಡ್ಯದವ್ರು ಬಿಟ್ಬಿಟ್ರಿಲ್ಲ ನೀವು. ನಿಮ್ಮಂತವ್ರು ನಂಬ್ಕೊಂಡ ಹುಡುಗ ಒಳಗಡೆ ಹೋಗತ್ತೆ. ಅಲ್ಲಲ್ಲ, ನೀವ್ ಕೇಳದ್ದು ಇಲ್ಲಿ ಸಹಪಾಠಿಗಳು ಅವ್ರು ಕೇಳಿದ್ರಿ. ಹಾ, ಹಾ. ಸುದೀಪ್ ಅವ್ರ ಜೊತೆ ಇದಾರೆ, ಆಟ ಆಡ್ತಾ ಇದಾರ. ಅಲ್ಲ, ಯಾರು ಇಷ್ಟ ನಿಮ್ಗೆ, ಯಾರು ಬೇಡ ಅಂತ ಹೇಳ್ತೀರಿ ಅಂತ. ಇಷ್ಟ ಬೇರೆ ಆಟ ಬೇರೆ ಸರ್ ಅದು. ಹಾ, ಹಾ. ಅಂದ್ರೆ ನಿಜವಾಗ್ಲು ಕೂಡ ಮಂಡ್ಯದವರು ಸಖತ ಮಾತಾಡ್ತೀರಾ. ನಿಜವಾಗ್ಲು ಕೂಡ ಖುಷಿ ಆಯ್ತಣ್ಣ. ತುಂಬಾ ಖುಷಿ ಆಯ್ತಣ್ಣ. ಏನ್ ಮಾತಾಡಿದ್ರೆ? ಥ್ಯಾಂಕ್ಸ್. ಸಖತ